ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಾನು ಟಿವಿಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಕನ್ನಡದ ಖ್ಯಾತ ನಟರಾಗಿರ್ತಕ್ಕಂತಹ ಸುದೀಪ್ ರವರು ಈ ಚೈತ್ರ ಕುಂದಾಪುರ ಇವರನ್ನ ಬಿಗ್ ಬಾಸ್ನ 11ನೇ ಸ್ಪರ್ಧೆಯಾಗಿ ಬರಮಾಡ್ಕೊಳ್ತಾರೆ. ಮಾಡ್ಕೊಳ್ಳಿಲ್ಲ ಯಾರಣ್ಣ, ಏನ್ ಹೇಳ್ಬೇಕು ಅಂತಿದ್ದೆ? ಮ್ಯಾಟ್ರಿಕ್ ಬಾ ಬರಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಮುಖವಾಡ ಆಚೇರುವಂಥದ್ದು ಹಿಂದೂ ಮುಖಂಡಿ ಅಂತ ಹೇಳಿ, ಆದರೆ ಮಾಡಿದ್ದು ದುಡ್ಡಿಗೆ ವಂಚನೆ. ಒಂದ್ಸರಿ ಆಗಿರೋ ತಪ್ಪನ ಅಲ್ವಾ? ಅವ್ರು ನೋಡೋಣ, ನಾನು ತಪ್ಪು ಮಾಡಿದ್ರೆ ಪ್ರಪಂಚ ಎಲ್ಲರೂ ತಪ್ಪು ಮಾಡ್ತಾರೆ. ಹಂಗ್ ಮಾಡಿಲ್ಲ ಕಣಣ್ಣ, ನಾನು ಎಲ್ಲರಿಗೂ ಹೇಳ್ಬಿಡು. ಪ್ರಪಂಚಕ್ಕೆ ಉತ್ತರ ಆಗಕ್ಕೆ ಹೆಣ್ಮಕ್ಳು ಸಮಾಜ ಕಣ್ಣೀರೇ ಗೋಳು. ನನಗೆ ಮನನ ಗರ ತಿರುಗುತ್ತಾ ಇದೆಯಲ್ಲ. ಇದ್ರೆ ಇವಕ್ಕ ಮಾಡಿರೋ ಕರ್ಮಕಾಂಡ ಆದ್ರೂ ಏನು ವೀಕ್ಷಕರೇ ತಿಳಿಸ್ತೀನಿ ಬನ್ನಿ. ಉದ್ಯಮಿ ಗೋವಿಂದ ಪೂಜಾರಿಗೆ ಬಿಜೆಪಿಯ ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ 5 ಕೋಟಿ ವಂಚಿಸಿದ್ರಂತೆ. ಬಿಜೆಪಿಯಲ್ಲಿ ನನಗೆ ಅವ್ರ ಗೊತ್ತು ಇವ್ರ ಗೊತ್ತು, RSS ನಲ್ಲೂ ದೊಡ್ಡ ನಂಟಿದೆ ಅಂತೆಲ್ಲ ಪುಂಗಿ ಊದಿದ್ರಂತೆ. ಬಾಯಿಂದ ನೊರೆ ಬರ್ತಾ ಇದೆ. ಪೊಲೀಸರು ಎತ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ. ತಗೊಂಡೋದ್ರು ಇಮ್ಮಿಡಿಯೇಟ್ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ನಾ ಹೇಳೋದು ಮೇಲ್ನೋಟಕ್ಕೆ ಫಿಟ್ಸ್ ಬಂದಿದೆಯೇನೋ ಅನ್ನಿಸ್ತಾ ಇತ್ತು. ಫಿಟ್ಸ್ ಬಂದಿದೆಯೇನೋ ಅಂತ ವಿಕ್ಟೋರಿಯಾ ಹಾಸ್ಪಿಟ್ಲ್ ಎಮರ್ಜೆನ್ಸಿ ಕರ್ಕೊಂಡು ಹೋದ್ರು. ಡಾಕ್ಟರ್ ಚೆಕ್ ಮಾಡಿದ್ರು, ಇವ್ರಿಗೆ ಫಿಟ್ಸ್ ಇಲ್ಲ ಅಂತ. ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿದ್ರು. ಈ ನೊರೆ ಬಂತಲ್ಲ, ನೊರೆ ಏನು ಅಂತಲೂ ಒಂದು ಟೆಸ್ಟಿಗೆ ಕಳಿಸಿದ್ದಾರೆ. ಬರುತ್ತೆ, ರಿಪೋರ್ಟ್ ಬರುತ್ತೆ. ಬಟ್ಟೆ ಒಗೆಯಕ್ಕೆ ಸೋಪ್ ಬೇಕಾಗಿತ್ತು, ಕೊಡಿ ಅಂದ್ರಂತೆ. ಇವ್ರಿಗೇನು ಸೋಪ್ ತಗೊಂಡು ಅಂದರೆ ಏನು ಡೌಟ್ ಬರೋಕ್ಕೆ ಸಾಧ್ಯ? ಸೋಪ್ ಕೊಟ್ಟಿದ್ದಾರೆ. ನೆನ್ನೆಯ ಬಟ್ಟೆಯ ಸೋಪು ಇವತ್ತು ಬಾಯಲ್ಲಿನ ನೊರೆ. ಊಟ ಬುದ್ಧಿ ಸುಟ್ರು ಹೋಗಲ್ಲ, ಹಳೆ ಚಾಲಿ ಕೆಟ್ಟರು ಹೋಗಲ್ಲ ಅನ್ನಂಗೆ ಐತ್ರಕ್ಕ ಹಳೆ ಪ್ಲಾನ್ ಮತ್ತೆ ಬಿಗ್ ಬಾಸ್ ಮನೇಲೂ ಕಂಟಿನ್ಯೂ ಮಾಡ್ಬಿಟ್ಟವಳೆ ನಮ್ ಸುದೀಪ್ ಅಣ್ಣ ಬುಟ್ಟಾರೆ. ಹಾಸ್ಪಿಟಲ್ ಕಾಲ ತೊಳಿತೀರಿ, ಬೆಳಗ್ಗೆ ಬಂದು ನಿಮ್ಗೆ ಎಲ್ಲೂ ಬೆಲೆ ಇಲ್ಲ ಬಿಡಿ, ಬೆಲೆ ಇಲ್ಲ ಬಿಡಿ ಇವೆಲ್ಲ ಹೇಳೋ ಉದ್ದೇಶ ಇದು. ನಾನೇ ಡಾಕ್ಟರ್ ಹತ್ರ ಸ್ವಲ್ಪ ಕೇಳಿದ್ದೆ. ಡಾಕ್ಟರ್ ಹಂಗೆ ಅಲ್ಲಿದ್ದ ನರ್ಸು ನಾನು ಅವ್ರ ಹತ್ರ ಹೀಗೆ ಕೇಳುವಾಗ ಹೇಳಿದ್ರು, ಪ್ರತಿಯೊಬ್ಬರ ಒಪಿನಿಯನ್ ಗಳಲ್ಲೂ ನಾನು ಯಾವ್ದು ನನ್ನ ಒಪಿನಿಯನ್ ಮಿಕ್ಸ್ ಮಾಡಿ ಹೇಳಿಲ್ಲ ಸರ್. ಉಸಿರುಗಟ್ಟಿಸುವ ವಾತಾವರಣದಲ್ಲಿ ನಾನು ಇರೋದ್ರ ಬದಲು ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಜನ್ಮಕ್ಕೆ ಹೋಗೋ ಏಯ್, ನೀನ್ ಎದ್ರಗ್ ಸಿಕ್ಕಾಕಳೆ ನೀನು. ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಲೋಪರ್ ಮಂಡೆ. ನೋ ಕಾಮೆಂಟ್ಸ್. ಇವ್ರ ಬಗ್ಗೆ ತಿಳ್ಕೊಂಡಾಗ ಇವ್ರ ಮೇಲೆ ಸುಮಾರು 11 ಕೇಸ್ಗಳಿದಾವೆ. ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ 5 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ, ಅದು ಸಿಸಿ ಕೂಡ ಆಗಿದೆ. 28 ಕೇಸ್ ಯಾಕೆ ಮೇಲೆ 100 ಕೇಸ್ ಹಾಕಿಸ್ಕೊಂತೀನಿ. ಇವ್ರ ಅಪ್ಪಂಗೆ ಹೊಡೆದು ನಾನು ಕೇಸ್ ಹಾಕಿಸ್ಕೊಂಡಿಲ್ಲ. ಯಾವನಾದ್ರೂ ಅಪ್ಪಂಗೆ ಹುಟ್ಟಿದ್ರೆ ನನ್ನ ಕಣ್ಣೆದುರು ಬಂದು ಮಾತಾಡಿ ನನ್ನ ಕೇಸ್ ಬಗ್ಗೆ. ಕನ್ನಡ ಕೊಬ್ಬು ಜಾಸ್ತಿ ಆಗ್ತಾನೆ ಬಂದಿತ್ತು. ಮಾಡಿರೋ ತಪ್ಪನ ಎತ್ತೆತ್ತು ತೋರಿಸಿದ್ರೆ ಅಪ್ಪಂಗೆ ಹುಟ್ಟಿದ್ಯಾ ಅಂದ್ರೆ ನೀನು ಮಾಡಿರೋ ಬೇಜಾನ್ ತಪ್ಪುಗಳಿಗೆ ನೀನು ಯಾರಿಗೆ ಹುಟ್ಟಿದ್ಯಾಕ? ಹುಡ್ತಿರೋದು ಅಪ್ಪ ಹುಡ್ತಿರೋದು ಅಮ್ಮನ ಹೊಟ್ಟೆಯಲ್ಲಿ ಅಂತ ಸಿಂಪಲ್ ಆಗಿ ಹೇಳ್ಬಿಟ್ಟು ಈ ಬಡವನ್ನ ಶ್ರಮಿಸ್ಬಿಡಕ. ಈ ಅಮ್ಮನ ಡ್ರಾಮಾಗಳು, ಅರಕೊಂಡ್ರೆ ಕಾಣಿಸೋ ನರಗಳು ನೋಡಿ 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 ನಮ್ಮ ಮನೆ ಮಕ್ಕಳು ಕಿವಿಯೆಲ್ಲ ತೂತ್ ಬಿದ್ದೋಗ್ಬಿಟ್ಟವೆ. ಹಾಗಿದ್ರೆ ಚೈತ್ರಕ್ಕನ್ಗೆ ಜೈಲಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು ಅಂತ ಒಂದ್ಸಲಿ ನೋಡ್ಕೊಂಬರೋಣ ಬನ್ನಿ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಅಯ್ಯೋ, ನಿನಗಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕೊಡ್ಕಬಾರ್ದ. ಬಿಟ್ಬಿಡ್ರ ನಿಮ್ಮನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಬರೀ ಇಂಥದೆಯ. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ಇವ್ನ ಯಾವನ ಸೆಡೆ ನನ್ ಮಗ. ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಆಯ್ತು ಬಿಡು.